ಈಗ ಜೋಳವು ಉತ್ತರ ಕರ್ನಾಟಕದ ಭಾಗದಲ್ಲಿ ಮುಖ್ಯ ಆಹಾರವಾಗಿ ಬೆಳೀತಾರೆ. ಅದು ಬೆಳೆ ಮುಖ್ಯವಾಗಿ ಮಳೆ ಆಶ್ರಿತವಾಗಿ ಬೆಳೀತಾರೆ. ಈಗ ಅದರಲ್ಲಿ ನಾವು ಮೊದಲು ಜೈವಿಕ ಗೊಬ್ಬರಗಳ ಅಂತ ಬಂದರೆ ಟ್ರೈಕೋಡರ್ಮ ನೀವು 12 ಗ್ರಾಮ್, ಅಜೋಸ್ಪಿರ್ಲಮ್ 200 ಗ್ರಾಮ್ ಅಥವಾ ದ್ರವರೂಪದ ಅಜೋಸ್ಪಿರ್ಲಮ್ 15ರಿಂದ 20 ಮಿಲಿಲೀಟರಷ್ಟು ತಗೋಬೋದು. ಮತ್ತು ರಂಜಕ ಕರಗಿಸುವ ಜೀವಾಣುಗಳು 30 ಮಿಲಿಮೀಟರ್ನಿಂದ ಗ್ರಾಮ್ ಅಷ್ಟು ತಗೋಬೋದು. ಅದೇ ರೀತಿ ದ್ರವರೂಪದ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ನೀವು 100 ಮಿಲಿಲೀಟರಷ್ಟು ತಗೋಬೋದು. ಮತ್ತು ದ್ರವರೂಪದ ಅಜೋಸ್ಪಿರ್ಲಮ್ನ 12 ಮಿಲಿಲೀಟರ್, ದ್ರವರೂಪದ PSB 12 ಮಿಲಿಲೀಟರ್, ಗಂಧಕ 6 ಗ್ರಾಮ್, ಕ್ಯಾಲ್ಸಿಯಂ ಕ್ಲೋರೈಡ್ 90 ಗ್ರಾಮ್. ಜೈವಿಕ ಗೊಬ್ಬರಗಳು ತೆಗೆದುಕೊಳ್ಳುವುದರಿಂದ ಮಣ್ಣಿನ ನೀವು ಸಂರಕ್ಷಣೆಯನ್ನು ಮಾಡಬಹುದು. ಸೊ ಅದಕ್ಕಾಗಿ ನೀವು ರಾಸಾಯನಿಕ ಗೊಬ್ಬರಗಳನ್ನು ಹಾಕುವುದು ಒಳ್ಳೆಯದು, ಆದರೆ ಅದರಿಗಿಂತ ನೀವು ಜಾಸ್ತಿ ಪ್ರಿಫರೆನ್ಸ್ನ ಜೈವಿಕ ಗೊಬ್ಬರಗೋಸ್ಕರ ಕೊಡಿ ಅಂತ ಹೇಳ್ತೀನಿ.